ಇನ್ನೇನು 2026 ಬಂದೇ ಬಿಡ್ತು. ಇದು ನನ್ನ 2025 ಕೊನೆ ವೀಡಿಯೋ. ಸೊ ನನ್ನ ಕಿಚನ್ ಕೂಡ ಇವತ್ತು ಡೀಪ್ ಕ್ಲೀನ್ ಮಾಡ್ತಾ ಇದ್ದೆ. ಮನೆ ಕೆಲಸ ಅಂದ್ರೇ ಹಾಗಲ್ವಾ, ಕ್ಲೀನ್ ಮಾಡ್ತಾ ಮಾಡ್ತಾ ಅಡುಗೆ ಮಾಡ್ಕೋಬೇಕು, ಅಡುಗೆ ಮಾಡ್ತಾ ಮಾಡ್ತಾ ಮತ್ತೆ ಕ್ಲೀನ್ ಮಾಡಬೇಕು. ಹೌಸ್ ವೈಫ್ ಲೈಫ್ ಅಂದ್ರೇ ಇದೆ ಅಲ್ವಾ. ಸ್ವಲ್ಪ ಟಯರ್ಡ್ ಆಯಿತು ಬೆಳಗಿಂದ ಕ್ಲೀನ್ ಮಾಡಿ, ಹಾಗಾಗಿ ಹೆವಿ ಏನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಆ ತರಕಾರಿ ಎಲ್ಲ ಫ್ರೆಶ್ಶಾಗಿ ತಂದಿದ್ದಿತ್ತು, ಹಾಗೆ ಅವರೆಕಾಳು ಸೀಸನ್ ಇರೋದ್ರಿಂದ ಅದನ್ನು ಹಾಕಿಬಿಟ್ಟು ಒಂದೊಳ್ಳೆ ಸಾಂಬಾರು ಮಾಡಿ ಎಂಜಾಯ್ ಮಾಡಿದ್ವಿ. ಇದೊಂಥರ ಕಂಫರ್ಟ್ ಫುಡ್ ಅಂತ ಹೇಳ್ಬೋದು. ಹಾಗೆ ಮಧ್ಯ ಮಧ್ಯ ಮೀಲ್ ಪ್ರಿಪ್ ಕೂಡ ಆಗ್ತಾಯಿತ್ತು. ನನ್ನ ಮಗನೂ ಜೊತೆಗೆ ಬರ್ತಾಯಿದ್ದ. ಅವನು ಕಿಚನಲ್ಲಿದ್ದರೆ ನಗು ಗಲಾಟೆ ಸಣ್ಣ ಸಣ್ಣ ಫನ್ ಮೂಮೆಂಟ್ಸ್ ಎಲ್ಲ ವರ್ತ್ ಅನಿಸುತ್ತೆ. ಇವತ್ತಿನ ಕೆಲಸಗಳ ಮಧ್ಯೆ ನನಗೊಂದು ಅರ್ಥ ಆಗಿದ್ದೇನು ಅಂದರೆ, ಹೌಸ್ ವೈಫ್ ಆಗಿ ನಾವು ಪರ್ಫೆಕ್ಟ್ ಆಗಿರಬೇಕು ಅಂತೇನಿಲ್ಲ. ಆ ಥರ ಪ್ರೆಷರ್ ಕೂಡ ಯಾರು ತೊಗೋಬೇಡಿ. ಕೆಲಸಗಳನ್ನು ಸ್ಲೋ ಆಗಿ ಮಾಡಿ, ಬಟ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದೇ ಈ ಹೊಸ ವರ್ಷದ ನನ್ನ ರೆಸಲ್ಯೂಷನ್. ಕಾಮ್ ಆಗಿರಬೇಕು, ಹೆಲ್ತ್ ಕೇರ್ ನೋಡ್ಕೋಬೇಕು, ಸಿಂಪಲ್ ಲೈಫ್ನ ಫಾಲೋ ಮಾಡಬೇಕು, ಫ್ಯಾಮಿಲಿ ಟೈಮ್ನ ಮಿಸ್ ಮಾಡ್ಕೊಬಾರ್ದು. ಹಾಗೆ ಕ್ಲೀನ್ ಕಿಚನ್, ಸಿಂಪಲ್ ಫುಡ್, ಚಿಕ್ಕ ಚಿಕ್ಕ ಸಂತೋಷಗಳು, ಇದೇ ನಮ್ಮ ಲೈಫ್, ಇದೇ ರಿಯಲ್ ಮೋಟಿವೇಶನ್ ಅಂತ ನನಗನ್ಸುತ್ತೆ. ನಿಮ್ಮ 2026 ರೆಸಲ್ಯೂಷನ್ ಏನು ಅಂತ ಕಮೆಂಟ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಥರ ರಿಯಲ್ ಲೈಫ್ ಮಿನಿ ವ್ಲಾಗ್ಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೂಡ ಮಾಡಿ. ಮತ್ತೊಂದು ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.